ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತು ಬಾಳೆದಿಂಡಿನ ಗೊಜ್ಜು ಅಥವಾ ಸಾಸ್ಮಿ ಅಂತ ಹೇಳ್ತೇವೆ, ಆ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಬಾಳೆದಿಂಡು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಆದರೂ ನಮ್ಮ ಡೈಲಿ ಬಳಕೆಯಲ್ಲಿ ನಾವು ಅದನ್ನು ಮಾಡೋದು ತುಂಬಾ ಕಡಿಮೆ. ಅದಕ್ಕೆ ಇದನ್ನು ವರ್ಷಕ್ಕೆ 2 ಸರಿಯಾದರೂ ಬಳಸ್ತಾ ಇದ್ದರೆ ನಮ್ಮ ದೇಹದಲ್ಲಿರುವ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತದೆ ಅಂತ ಹೇಳ್ತಾರೆ. ನಾನು ಈ ಮೊದಲೇ ಬಾಳೆದಿಂಡಿನ ಇನ್ನೊಂದು ರೆಸಿಪಿಯನ್ನು ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡ್ತೇನೆ, ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಅದರಲ್ಲಿ ಈ ಥರ ಸಿಪ್ಪೆಯನ್ನು ತೆಗೆಯುವುದು ನಾನು ತೋರಿಸಿರಲಿಲ್ಲ. ನನ್ನ ಅಮ್ಮ ಸಿಪ್ಪೆಯನ್ನು ಆಲ್ರೆಡಿ ತೆಗೆದು ಕಳಿಸಿರೋದ್ರಿಂದ ನನಗೆ ಇದರ ಸಿಪ್ಪೆಯನ್ನು ತೆಗೆಯುವುದೇ ಸ್ವಲ್ಪ ಕಷ್ಟದ ಕೆಲಸ. ಯಾಕೆಂದರೆ ಇದರ ಸಿಪ್ಪೆಯಲ್ಲಿ ಎಲ್ಲಿ ತನಕ ಈ ನಾರುಗಳು ಇರ್ತವೆ ಅಂತಲೇ ಗೊತ್ತಾಗೋದಿಲ್ಲ. ಕೆಲವೊಂದು ದಿಂಡಿನಲ್ಲಿ ನಾರಿನಂಶ ತುಂಬಾ ಜಾಸ್ತಿ ಇರ್ತದೆ. ಇಲ್ಲವತ್ತು ನಾನೇ ಟ್ರೈ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಎಳೆದಾಗಿರೋದ್ರಿಂದ ತುಂಬ ಸಲೀಸಾಗಿ ತೆಗಿಲಿಕ್ಕೆ ಬರ್ತಾ ಇದೆ ಅನಿಸ್ತಾ ಇದೆ. ಮೊದಲಿಂದಾಗಿ ಹೇಳೋದಾದರೆ ಇದನ್ನು ಸೇವಿಸೋದ್ರಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಬೋದು. ಇನ್ನೊಂದು ಅದ್ಭುತ ಅಂದರೆ ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ದರೆ ಇದರ ಜ್ಯೂಸನ್ನು ಸೇವಿಸೋದ್ರಿಂದ ಕಲ್ಲುಗಳನ್ನೆಲ್ಲ ಬ್ರೇಕ್ ಮಾಡಿ ನಿವಾರಣೆಯನ್ನು ಕೂಡ ಮಾಡ್ಬೋದು. ಮೂತ್ರನಾಳದ ಸೋಂಕನ್ನು ಕೂಡ ನಿವಾರಣೆ ಮಾಡ್ತದೆ. ಶುಗರ್ ಅಥವಾ ಸಕ್ಕರೆ ಕಾಯಿಲೆಗಳೇನಾದರೂ ಇದ್ದರೆ ಇದರ ಜ್ಯೂಸನ್ನು ಕುಡಿತಾ ಬಂದರೆ ಕಂಟ್ರೋಲ್ಗೆ ಬರ್ತದೆ. ಮತ್ತು ಕಾನ್ಸ್ಟಿಪೇಷನ್ ಇದ್ದರೆ ಕಂಟ್ರೋಲ್ಗೆ ಬರ್ತದೆ. ಖಾಲಿ ಹೊಟ್ಟೆಯಲ್ಲಿ ಬಾಳೆದಿಂಡಿನ ಜ್ಯೂಸನ್ನು ಸೇವಿಸ್ತಾ ಬಂದರೆ, ಹಾಗೆ ವರ್ಷಕ್ಕೆ 2 ಬಾರಿಯಾದರೂ ನಾವು ಇದರ ಪಲ್ಯ ಅಥವಾ ಯಾವುದಾದ್ರೂ ಪದಾರ್ಥಗಳನ್ನು ಮಾಡ್ತಾ ಬಂದರೆ ಹೊಟ್ಟೆಯಲ್ಲಿರುವ ಸಣ್ಣ ಕೂದಲನ್ನು ಕೂಡ ಇದು ತೆಗಿತದೆ ಅಂತ ಹೇಳ್ತಾರೆ. ಇಷ್ಟು ಒಳ್ಳೆಯ ಹೆಲ್ತಿ ಬೆನಿಫಿಟ್ಸ್ ಇರುವಂತಹ ಬಾಳೆದಿಂಡಿನ ಗೊಜ್ಜನ್ನು ಇವತ್ತು ಸಾಸಿವೆ ಅಂತ ಹೇಳ್ತೇವೆ, ಅದನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸಿಪ್ಪೆಯನ್ನೆಲ್ಲ ತೆಗೆದು ಅದರ ಒಳಗಿರುವ ದಿಂಡನ್ನು ತೆಗೆದುಕೊಂಡು ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕಟ್ ಮಾಡ್ತಾ ಇರುವ ಹಾಗೆ ಅದರಲ್ಲಿ ಸ್ವಲ್ಪ ನಾರುಗಳು ಕೂಡ ಸಿಗ್ತವೆ ನೋಡಿ. ಅದನ್ನು ನಾವು ಕೈಯಲ್ಲಿ ಹೀಗೆ ತೆಗೆದು ಆಚೆ ಹಾಕ್ತಾ ಇರಬೇಕು. ಇದರ ಸಿಪ್ಪೆ ಹಾಗೂ ನಾರು ತೆಗೆಯುವುದೇ ಒಂದು ಸ್ವಲ್ಪ ಹೊತ್ತಿನ ಕೆಲಸ. ನಂತರ ಅದನ್ನು ಕಟ್ ಮಾಡಿ ಗೊಜ್ಜನ್ನು ತಯಾರಿಸುವುದು. ಇಂಥ ಪದಾರ್ಥಗಳನ್ನು ಅವಾಗವಾಗ ಮಾಡಿ ತಿಂದರೆ ಹೆಲ್ದಿಯಾಗಿಯೂ ಇರಬಹುದು. ಇದರ ಹೋಳುಗಳು ಕೂಡ ತುಂಬ ಸಾಫ್ಟಾಗಿಯೇ ಇರ್ತದೆ, ಬೇಯಿಸುವ ಅಗತ್ಯ ಕೂಡ ಇರುವುದಿಲ್ಲ. ನೋಡಿ, ಇಷ್ಟು ಕಟ್ ಮಾಡಿ ಇಟ್ಕೊಂಡದ್ದಾಯಿತು. ಈಗ ಇದನ್ನು ನಾವು ಒಂದು ಬೌಲ್ಗೆ ನೀರನ್ನು ಹಾಕಿ ಇಡಬೇಕು. ಹೀಗೆ ಇಡೋದ್ರಿಂದ ಇದು ಕಪ್ಪಾಗುವುದಿಲ್ಲ. ಇದನ್ನು ಹೀಗೆ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸಿಟ್ಟು ನಂತರ ಅರಿವಾಗ ಸೇರಿಸ್ಕೊಳ್ಳಿಕ್ಕಿದೆ. ಈಗ ಮಿಕ್ಸಿ ಜಾರ್ಗೆ 1 ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಸಣ್ಣ ಚಮಚ ಆದರೆ 4-5 ಚಮಚ ಸಾಸಿವೆ, ಒಣಮೆಣಸು 4 ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ತಗೊಳ್ಬೋದು. 1 ಉಂಡೆ ಗಾತ್ರದ ಹುಣಸೆ ಹಣ್ಣು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಆವಾಗಲೇ ನೆನೆಸಿಟ್ಕೊಂಡಂತಹ ಬಾಳೆದಿಂಡಿನ ಹೋಳುಗಳನ್ನು ಅದರ ನೀರನ್ನೆಲ್ಲ ತೆಗೆದು ಈಗ ಅದನ್ನು ಸ್ವಲ್ಪ ಹಿಂಡಿ ಹಾಕ್ಕೊಳ್ತಾ ಇದ್ದೇನೆ. ಇಷ್ಟು ಹಾಕ್ಕೊಂಡ ನಂತರ ಅದಕ್ಕೆ ಅರಿಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿ ಒಮ್ಮೆ ಅರ್ದ್ಕೊಂಡು ಬರಬೇಕು. ಅದರಲ್ಲಿ ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸಿದರೆ ನೀವು ಇನ್ನೊಂದು 2-3 ಒಣಮೆಣಸನ್ನು ಕೂಡ ಹಾಕ್ಕೊಂಡು ಹರ್ಕೊಳ್ಬೋದು. ನೋಡಿ, ನಾನು ಈಗ ಒಣಮೆಣಸನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹರ್ಕೊಂಡು ಬಂದಿದ್ದೇನೆ. ನೋಡಿ, ಇಷ್ಟು ನುಣ್ಣಗೆ ಆಗಿದೆ. ಇದಕ್ಕೆ ಇನ್ನು ನೀರು ಸೇರಿಸುವ ಅಗತ್ಯ ಇಲ್ಲ. ತುಂಬ ನುಣ್ಣಗೆ ಅರಿಬೇಕು, ಆದರೆ ತುಂಬ ನೀರು ಕೂಡ ಮಾಡ್ಕೊಳ್ಬಾರ್ದು. ಸಾಸಿವೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಅರ್ದ್ಕೊಂಡ್ರೆ ಒಳ್ಳೆಯದು. ಇದನ್ನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಈಗ ಮಾಮೂಲಿಯಾಗಿ ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವಿನ ಒಂದು ಒಗ್ಗರಣೆ ಕೊಟ್ಟರೆ ಒಂದು ಒಳ್ಳೆಯ ಹೆಲ್ದಿ ಆದಂತಹ ಬಾಳೆದಿಂಡಿನ ಗೊಜ್ಜು ಅನ್ನದ ಜೊತೆ ಸರ್ವ್ ಮಾಡಲಿಕ್ಕೆ ರೆಡಿ ಆಯಿತು. ನೋಡಿ, ಖಂಡಿತ ಎಲ್ಲರೂ ವರ್ಷಕ್ಕೆ ಒಮ್ಮೆ ಆದರೂ ಈ ತರಹದ ಗೊಜ್ಜು ಪಲ್ಯಗಳನ್ನು ಮಾಡಿ ನೋಡಿ. ನಿಮ್ಮ ದೇಹವನ್ನು ಆರೋಗ್ಯವಾಗಿ ಇಡಿ. ಈ ವಿಡಿಯೋ ಹಾಗೂ ರೆಸಿಪಿ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದಲ್ಲಿ ಒಂದು ಲೈಕ್ ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್.